ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಸಂಪುಟದ ಸಚಿವರೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರಾ? ಸಚಿವ ಆರ್.ಬಿ. ತಿಮ್ಮಾಪುರ ನೀಡಿದ ಹೇಳಿಕೆಯೊಂದು ಇಂತಹ ಅನುಮಾನ ಬರೋದಕ್ಕೆ ಕಾರಣವಾಗಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಆರ್.ಬಿ. ತಿಮ್ಮಾಪುರ ಎಲ್ಲ ಮಂತ್ರಿಗಳ ಭ್ರಷ್ಟಾಚಾರ ಕಂಡು ನನಗೂ ಏನಪ್ಪಾ ಇದು ಅಂತ ಅನ್ನಿಸ್ತಾ ಇದೆ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ವ್ಯವಸ್ಥೆ ಕೆಟ್ಟು ಹೋಗಿದೆ, ಅದನ್ನ ಸರಿ ಮಾಡಬೇಕಿದೆ, ಇದಕ್ಕಾಗಿಯೇ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆರ್.ಬಿ. ತಿಮ್ಮಾಪುರ ಮಾತು ಪಕ್ಷದ ಒಳಗೆ ಮತ್ತು ಹೊರಗೆ ಚರ್ಚೆಗೆ ಗ್ರಾಸವಾಗಿದೆ. ನೋಡಿ ವ್ಯವಸ್ಥೆ ಕೆಟ್ಟಿದೆ, ಕೆಲವು ವ್ಯವಸ್ಥೆ ಸುಧಾರಣೆ ಮಾಡು, ಆ ವ್ಯವಸ್ಥೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ. ಹೇಳಿದ್ಮೇಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀವಿ. ವಿದಿನ್ 24 hours ಅಧಿಕಾರಿಗಳು ಸಸ್ಪೆಂಡ್. ತಿಮ್ಮಾಪುರ ಅವರ ಮೇಲೂ ಕೂಡ 700 ಕೋಟಿಯ ಆರೋಪ ಬಂತಲ್ಲ, ಹಾಗಿದ್ರೆ ನಿಮಗೂ ಸೇರಿಸಿ ಮಂತ್ರಿಗಳ ಭ್ರಷ್ಟಾಚಾರ ನೋಡಿ ನೋಡಿ ಸಾಕಾಗಿದೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಬೇರೆಯವ್ರದ್ದು ಮಾತ್ರ ಕಾಣಿಸ್ತಿದೆ, ನಿಮ್ದು ಕಾಣಿಸ್ತಾ ಇಲ್ಲ? ನಿಮ್ಮ ಮೇಲೆ ಬಂದಿರುವಂತಹ ಆರೋಪ ಸುಳ್ಳು, ಬೇರೆಯವ್ರ ಮೇಲೆ ಬಂದಿರುವಂತಹ ಆರೋಪಗಳೆಲ್ಲ ಸತ್ಯ ಅನ್ನುವಂತಹ ಡಿಕ್ಲರೇಷನ್ ಕೊಡ್ತಾ ಇದ್ದೀರಾ? ಅಂದರೆ ಸರ್ಕಾರದ ಅಷ್ಟೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ಯಾ? ಸಚಿವರೆಲ್ಲರೂ ಕೂಡ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದಾರಾ? ನೀವೇ ಒಪ್ಕೊಂಡಿರೋ ಪ್ರಕಾರವಾಗಿ ಹಾಗಿದ್ರೆ ಬಂದಿರೋ ಆರೋಪಗಳೆಲ್ಲ ಸತ್ಯ ಅಂತ ಆಗೋಯ್ತು. ಇನ್ಯಾರೇನೇ ಡಿಫೆಂಡ್ ಮಾಡಿಕೊಂಡ್ರು ಕೂಡ ನಿಮ್ಮನ್ನ ಒಂದ್ಸರಿ ಭೇಟಿ ಮಾಡಿ ಅಂತ ಹೇಳಬೇಕು ಅಂತ ಕಾಣಿಸುತ್ತೆ. ಇನ್ನು ವಕ್ಫ್ ವಿರೋಧಿ ಹೋರಾಟದ ವೇಳೆ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ಬಿಜೆಪಿ ರೆಬಲ್ ನಾಯಕ ಯತ್ನಾಳ್ ನೀಡಿದ ಹೇಳಿಕೆಯೊಂದು ವಿವಾದಕ್ಕೆ ಕಾರಣವಾಗಿದೆ. ನಿಮ್ಮ ಆಸ್ತಿ ರಕ್ಷಿಸಿಕೊಳ್ಬೇಕು, ಇಲ್ಲ ಅಂದ್ರೆ ಬಸವಣ್ಣನಂತೆ ನದಿಗೆ ಹಾರಬೇಕು ಎಂದಿದ್ರು. ಇದೀಗ ಇದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಯತ್ನಾಳ್ ಹೇಳಿಕೆಯನ್ನ ವೀರಶೈವ ಮಹಾಸಭಾ ಮತ್ತು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ಆದರೆ ಇದಕ್ಕೆಲ್ಲ ಯತ್ನಾಳ್ ಡೋಂಟ್ ಕೇರ್ ಎಂದಿದ್ದಾರೆ. ಇನ್ನು ಯತ್ನಾಳ್ ಏನೋ ಆಡು ಮಾತಿನಲ್ಲಿ ಹೇಳಿದ್ದಾರೆ, ಬಸವ ಭಕ್ತರು ಅಪಾರ್ಥ ಮಾಡ್ಕೊಳ್ಬಾರ್ದು ಅಂತ ಪಂಚಮಸಾಲಿ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ ನೀವು ಹೊರಗೆ ಬೀಳ್ಬೇಕಾಗ್ತದ. ನೀವು ಹೊರಗೆ ಬೀಳಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು. ಅವರು ಮಾತನಾಡೋನಾಗ ಬಸವಣ್ಣವ್ರನ್ನ ಹೋಲ್ಸೋದು, ಬಸವಣ್ಣವ್ರಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು. ನದಿಗೆ ಹಾರಿದ್ರು ಅಂದ್ರೆ ಏನರ್ಥ? ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗ ಅವ್ರು ಮಾತನಾಡೋದು ತಪ್ಪು. ಇವರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರ ಅಂದ್ರೆ ಇವರೆಲ್ಲ ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ಎಲ್ಲ ಡೋಂಗಿ ನಾಟಕ ಮಾಡ್ಕೊತ ಬಂದಾರ. ವೀರಶೈವ ಮಹಾಸಭಾದಾಗ ಏನ್ ಮಾಡ್ಯಾರ ಹೇಳ್ರಿ? 3 ಮಂದಿದೆ ವೀರಶೈವ ಮಹಾಸಭಾ. ಉದ್ದೇಶ ಭಾವನೆಗಳು ಬೇರೆ ಇರುತ್ತೆ, ತಪ್ಪಾಗಿ ಅರ್ಥೈಸ್ಕೊಳ್ತಾಯಿತ್ತವನ್ನ ಯಾರು ಮಾಡಬಾರ್ದು. ಆ ಕಾರಣಕ್ಕೆ ಗೌಡರಿಗೆ ಬಸವಣ್ಣರ ಮೇಲೂ ಭಕ್ತಿ ಇದೆ, ಎಲ್ಲ ದಾರ್ಶನಿಕರು ಭಕ್ತಿ ಇದೆ. ಅದನ್ನು ಯಾರು ಸಹ ಬಸವಣ್ಣವ್ರ ಭಕ್ತಿ ಅಪಾರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ಈ ಮೂಲಕ ನಾನು ಹೇಳಿಕೆ ಇಚ್ಛೆಪಡ್ತೀನಿ. ರಾಜಕಾರಣಿಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ನಿಮ್ಮ ಬಾಯಿ ಚಪ್ಪಲಿಕೆ ಯಾರನ್ನ ಬೇಕಾದರೂ ಹೇಳ್ತರ್ತೀರಾ, ಯಾರನ್ನ ಬೇಕಾದರೂ ಲೇವಡಿಗಿಳಿಸ್ಬಿಡ್ತೀರಾ. ಆ ರೀತಿಯ ಲೆವೆಲ್ಗೆ ಬಂದು ನಿಂತಿದ್ದೀರಿ ಅಂತ ಕಾಣಿಸುತ್ತೆ. ಯಾಕೆ ಬೇಕಿತ್ತು ಬಸವಣ್ಣನವರ ಪ್ರಸ್ತಾಪ? ಇಲ್ಲಿ ಒಂದು ಡಿಸೈಡ್ ಮಾಡ್ಕೊಂಬಿಡಿ. ಕೆಲವ್ರ ಬಗ್ಗೆ ನಾವು ಈ ವೇದಿಕೆಗಳಲ್ಲಿ ನಾವು ಮಾತಾಡೋಕ್ಕೆ ಹೋಗಲ್ಲ, ನಾವು ಮಾತಾಡೋಕ್ಕೆ ಹೋದರೆ ನಮ್ಮಲ್ಲೇ ನಮಗೆ ಕಂಟ್ರೋಲ್ ಇರಲ್ಲ, ಆ ಕಾರಣಕ್ಕೆ ನಾವು ಸೈಲೆಂಟಾಗಿ ಇದ್ಬಿಡ್ತೀವಿ ಅಂತ. ಯಾಕೆ ಬೇಕಿದೆಲ್ಲ? ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರೆದಿದೆ. ಚಿತ್ತಗಾಂಗ್ನಲ್ಲಿ 3 ದೇವಾಲಯಗಳ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಕಲ್ಲು ತೂರಿ ಅಂಗಡಿಗಳನ್ನು ಲೂಟಿ ಮಾಡಿದ್ದಾರೆ. ಇಸ್ಕಾನ್ ನಿಷೇಧಿಸಿ ಅಂತ ಘೋಷಣೆ ಕೂಗಿದ್ದಾರೆ. ಇದೇ ವೇಳೆ ಚಿನ್ಮಯ್ ಕೃಷ್ಣದಾಸ್ ಸೇರಿ ಇಸ್ಕಾನ್ನ 17 ಮಂದಿಯ ಬ್ಯಾಂಕ್ ಖಾತೆಗಳನ್ನು ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜೈಲಲ್ಲಿರುವ ಚಿನ್ಮಯ್ ಭೇಟಿಗೆಂದು ಹೋಗಿದ್ದ ಇಸ್ಕಾನ್ನ ಅರ್ಚಕ ಶ್ಯಾಮ್ ದಾಸ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಆರ್ಎಸ್ಎಸ್ ಕಳವಳ ವ್ಯಕ್ತಪಡಿಸಿದೆ. ಇನ್ನು ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ಡಿಸೆಂಬರ್ 1ರಂದು ಜಗತ್ತಿನಾದ್ಯಂತ ಪ್ರಾರ್ಥನೆ ನಡೆಸುವುದಾಗಿ ಇಸ್ಕಾನ್ ಪ್ರಕಟಿಸಿದೆ. ಶೇಖ್ ಹಸೀನಾ ದೇಶ ತೊರೆದು ಹೋಗುವಾಗಲೂ ಕೂಡ ಅವರು ಹೋದ ನಂತರದಲ್ಲಿ ಅವ್ರ ಮನೆಗಳಿಗೆ ನುಗ್ಗಿ ಅಲ್ಲಿ ದಾಂಧಲೆ ನಡೆಸಿ ಲೂಟ್ ಹೊಡೆದಿದ್ದು ಹೇಗೋ, ಈಗ ಮತ್ತೆ ಆ ಪ್ರವೃತ್ತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ನೆಮ್ಮದಿಯ ಜೀವನ ಬೇಕು ಅಂತ ಕಾಣಿಸಲ್ಲ ಅನ್ಸುತ್ತೆ. ಬರೀ ಏನಾದರೂ ಗಲಾಟೆ ಮಾಡ್ತಾ ಇರಬೇಕು, ಲೂಟಿ ಹೊಡಿತಾ ಇರಬೇಕು, ದೊಂಬಿ ಗಲಾಟೆ ನಡೆಸ್ತಾ ಇರಬೇಕು, ಇದೇ ಅವರ ಬದುಕು ಅಂತ ಕಾಣಿಸ್ತಾ ಇದೆ. ಯಾವ ಲೆವೆಲ್ಗೆ ಹೋಗ್ತಾ ಇದೆ ನೋಡಿ. ಇನ್ನು ಮೂಡ ಹಗರಣ ಸದ್ದು ಮಾಡ್ತಿರುವ ಹೊತ್ತಲ್ಲೇ 300 ಹೊಸ ಖಾಸಗಿ ಲೇಔಟ್ಗಳಿಗೆ ಅನುಮತಿ ನೀಡಲು ಮೂಡ ಸಭೆ ತೀರ್ಮಾನಿಸಿದೆ. ಇಂದಿನ ಸಭೆಯಲ್ಲಿ 50-50 ಅನುಪಾತದ ಸೈಟ್ಗಳ ಬಗ್ಗೆ ಯಾವುದೇ ಚರ್ಚೆಗಳಾಗಿಲ್ಲ. ಕೇವಲ ಹೊಸ ಬಡಾವಣೆಗಳಿಗೆ ಅನುಮತಿ ನೀಡುವ ಬಗ್ಗೆ ಚರ್ಚೆ ನಡೆಸಿ ಅದಕ್ಕೆ ಸಭೆ ಅನುಮೋದನೆ ಕೊಟ್ಟಿದೆ. ಇನ್ನು 50-50 ಅನುಪಾತ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಶಾಸಕ ಹರೀಶ್ ಗೌಡ ತಿಳಿಸಿದ್ದಾರೆ. ಏನು ಇವರು ಅಧಿಕಾರದ ಸ್ಥಳೀಯ ಸಂಸ್ಥೆಗಳಿಗೆ ಆಲ್ಮೋಸ್ಟ್ ಒಂದು 300 ಲೇಔಟ್ ತನಕ ಪರ್ಮಿಷನ್ ಆಗೋಗಿದೆ. ಇಲ್ಲ, ಇವತ್ತಾಗಿಲ್ಲ. ಅದು ಇವತ್ತು ಆ ವಿಷಯವೇ ಬಂದಿಲ್ಲ. ಏನು 50-50 ಅನುಪಾತದಲ್ಲಿ ಲೆಕ್ಕ ಈಗೆಲ್ಲ ಶುರು ಆಗೈತೆ. ಈಗ ಎಷ್ಟೆಷ್ಟು ಸೈಟ್ಗಳು ಏನು ಎಂತು ಅಂತ ಅಂದ್ಬಿಟ್ಟು ನನಗೆ ಸಿಕ್ಕಿರುವಂಥ ಲೆಕ್ಕಗಳನ್ನೇ ಒಂದು ಸ್ವಲ್ಪ ಗೊಂದಲ ಕಾಣಿಸ್ತಾ ಇತ್ತು. ನನಗೆ ಜಾಸ್ತಿ ಆಗ್ತೈತೆ. ಪ್ರಾಧಿಕಾರದಲ್ಲಿ ಏನೇನು ಅನಾಹುತಗಳಾಗೈತೆ, ಅನಾಚಾರಗಳು ನಡೆಯುತ್ತೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಯಾರನ್ನೂ ಬಾಯಿ ಬಿಡೋಕ್ಕೆ ರೆಡಿ ಇಲ್ಲ. ಇದು ಓಪನ್ ಸೀಕ್ರೆಟ್. ಇದು
ಅಂದರೆ ಈ ಹೊತ್ತಲ್ಲಿ ಇದು ಬೇಕಿತ್ತ ಅಂತ ಒಂದು ಕಡೆಯಲ್ಲಾಗಲೇ ಮೂಢಾವಿಷ್ಯವಾಗಿ ಭಾಳಷ್ಟು ತನಿಖೆಗಳಾಗ್ತಾ ಇದೆ. ಈ ಹೊತ್ತಲ್ಲಿ ಇನ್ನೊಂದಕ್ಕೆ ಅನುಮೋದನೆ ಕೊಡೋದು ಬೇಕಿತ್ತ ಅನ್ನುವಂಥ ಪ್ರಶ್ನೆ. ಅದನ್ನು ಮೂಡಾದಲ್ಲಿರುವಂತಹ ಅಧಿಕಾರಿಗಳು ಇತರರೆಲ್ಲರೂ ಯೋಚನೆ ಮಾಡಬೇಕು. ಇನ್ನು ಫೆಂಗಲ್ ತೂಫಾನ್ ಕಾರಣ ತಮಿಳುನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಚೆನ್ನೈನಲ್ಲಿ ಕುಂಭದ್ರೋಣ ಮಳೆ ಕಾರಣ ಅಲ್ಲಿನ ಏರ್ಪೋರ್ಟ್ನ ಬಂದ್ ಮಾಡಲಾಗಿದೆ. ಚೆನ್ನೈನ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಇನ್ನು 80 ಕಿಲೋಮೀಟರ್ ವೇಗದಲ್ಲಿ ಫೆಂಗಲ್ ಚಂಡಮಾರುತ ಕಾರೈಕಲ್ ಮಹಾಬಲಿಪುರಂ ನಡುವೆ ತೀರ ದಾಟಿದೆ. ಈ ಒಂದು ಪ್ರಕ್ರಿಯೆ ಆಗೋದಕ್ಕೆ ಸುಮಾರು 4 ಗಂಟೆ, ಅಂದರೆ ರಾತ್ರಿ 11-12 ಗಂಟೆವರೆಗೂ ಇದು ಆಗುತ್ತೆ. ಪುದುಚೇರಿ ಆಂಧ್ರ ಪ್ರದೇಶದಲ್ಲೂ ಕೂಡ ಭಾರಿ ಮಳೆ ಆಗ್ತಿದೆ. ತಿರುಪತಿಯಲ್ಲಿ ಭಕ್ತರು ಪರದಾಡ್ತಾ ಇದ್ದಾರೆ. ಫೆಂಗಲ್ ಕಾರಣ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ಮುನ್ನೆಚ್ಚರಿಕೆಯಾಗಿ ಯಾವುದೇ ಪರಿಸ್ಥಿತಿ ಎದುರಿಸಲು ಬಿಬಿಎಂಪಿ ಸನ್ನದ್ಧವಾಗಿದೆ. ಅಧಿಕಾರಿಗಳ ನಾಳೆ ರಜೆ ಏನಿತ್ತು ಅದನ್ನು ರದ್ದು ಮಾಡಿಕೊಂಡಿದ್ದಾರೆ. ಕೋಲಾರ ಭಾಗದಲ್ಲೂ ಕೂಡ ಮಳೆಯಾಗ್ತಿದೆ. ಮಹಾರಾಷ್ಟ್ರ ಸಿಎಂ ಆಯ್ಕೆ ವಿಚಾರದಲ್ಲಿ ಒಮ್ಮತಾಭಿಪ್ರಾಯ ಮೂಡ್ತಾ ಇಲ್ಲ. ಇದರ ನಡುವೆಯೇ ಮಹಾರಾಷ್ಟ್ರದಲ್ಲಿ ಡಿಸೆಂಬರ್ 5ರಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ಬಿಜೆಪಿ ಪ್ರಕಟಣೆ ಮಾಡಿದೆ. ಈ ಹೊತ್ತಲೇ ಹೊಸ ಸರ್ಕಾರದಲ್ಲಿ ಶಿಂಧೆಯನ್ನ ಸೈಡ್ಲೈನ್ ಮಾಡುವ ಪ್ರಯತ್ನಗಳು ನಡೆದಿವೆ ಅಂತ ಶಿಂಧೆ ಶಿವಸೇನೆ ಆರೋಪಿಸ್ತಾ ಇದೆ. ಮತ್ತೊಂದು ಕಡೆ ಸಿಎಂ ರೇಸ್ನಲ್ಲಿ ಕೇಂದ್ರ ಸಚಿವ ಮುರಳೀಧರ್ ಮೋಹಲ್ ಅವರ ಹೆಸರು ಕಾಣಿಸಿಕೊಂಡಿದೆ. ಈ ಮಧ್ಯೆ ಇವಿಎಂ ಬಗ್ಗೆ ತಗಾದೆ ತೆಗೆದ ಕಾಂಗ್ರೆಸ್ಗೆ ಡಿಸೆಂಬರ್ 3ಕ್ಕೆ ಬನ್ನಿ, ಅನುಮಾನ ಬಗೆಹರಿಸಿಕೊಳ್ಳಿ ಅಂತ ಚುನಾವಣಾ ಆಯೋಗ ಹೇಳಿದೆ. ಬಿಜೆಪಿ ಅಂತೂ ಇವಿಎಂ ಬಗ್ಗೆ ಅನುಮಾನ ಇದ್ರೆ ಮೊದಲು ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಬಿಡಿ, ಆಮೇಲೆ ಬ್ಯಾಲೆಟ್ ಆಧಾರದ ಮೇಲೆ ಬರುವಂತಹ ಚುನಾವಣೆಯನ್ನು ಫೇಸ್ ಮಾಡ್ಕೊಂಡು ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ಅಂದರೆ ಇಲ್ಲಿ ನಡ್ಡಾ ಅವರ ಅವಧಿ ಮುಗಿಯುತ್ತೆ ರಾಷ್ಟ್ರೀಯ ಅಧ್ಯಕ್ಷರಾಗಿ. ಆ ಸ್ಥಾನಕ್ಕೆ ಫಡ್ನವೀಸ್ ಅವರನ್ನ ತಂದುಬಿಟ್ರೆ ಆನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುರಳೀಧರ್ ಮೋಹಲ್ ಅವರನ್ನ ತರಬೇಕು ಅಂತ. ಇದೊಂದು ರೀತಿ ಮಧ್ಯಪ್ರದೇಶದ ಮಾಡೆಲ್ ರೀತಿ ಕಾಣಿಸ್ತಾ ಇದೆ, ಹೊಸಬರನ್ನ ತರೋದು ಅಂತ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಚುನಾವಣೆ ಫೇಸ್ ಮಾಡಿದ್ರು. ಅದಾದ ನಂತರದಲ್ಲಿ ಮೋಹನ್ ಅವ್ರನ್ನ ಅಲ್ಲಿ ಇದಕ್ಕೆ ಅಧಿಕಾರಕ್ಕೆ ತಗೊಂಬಂದ್ರು. ಸೊ ಅಂದರೆ ಮುಖ್ಯಮಂತ್ರಿಗಳನ್ನ ಮಾಡಿದ್ರು. ಇಲ್ಲೂ ಕೂಡ ಅದೇ ಪ್ಯಾಟ್ರನ್ನ ಫಾಲೋ ಮಾಡೋ ಹಾಗೆ ಕಾಣಿಸ್ತಿದ್ದಾರೆ. ಬಟ್ ಅಧಿಕೃತವಾಗಿ ಅವರು ಘೋಷಣೆ ಮಾಡಿದ ನಂತರದಲ್ಲಿ ಗೊತ್ತಾಗುತ್ತೆ. ಆದರೆ 5ನೇ ತಾರೀಕಂತೂ ಮುಖ್ಯಮಂತ್ರಿಯಾಗಿ ಸರ್ಕಾರ ರಚನೆ ಆಗುತ್ತೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಪಾಯಿಂಟ್ ಇರೋದು ಶಿಂಧೆ ಅವರು ಇದಕ್ಕೆಲ್ಲ ಒಪ್ತಾರಾ ಅಂತ. ಯಾಕಂದರೆ ಅವ್ರಿಗೆ ಬೇಕಿರೋದು ಮಾಹಿತಿ ಸಂಚಾಲಕನ ಸ್ಥಾನ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ತಮ್ಮ ಪುತ್ರನನ್ನು DCM ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ಸೈಡ್ ಮಾಡಿಬಿಟ್ರೆ ಆಗ ಶಿಂಧೆ ಅವರ ನಿಲುವೇನಾಗಿರುತ್ತೆ ಅದು ಬಹಳ ಮುಖ್ಯವಾಗಿ ಇಲ್ಲಿ ಕೇಳಿಬರ್ತಾ ಇರೋದು. ಅದಕ್ಕೆ ಇದೊಂದು ಸ್ವಲ್ಪ ಡಿಲೇ ಪ್ರಾಸೆಸ್ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೇಲೆ ವ್ಯಕ್ತಿಯೊಬ್ಬ ದಾಳಿಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಪಾದಯಾತ್ರೆ ಮಾಡ್ತಾ ಇದ್ದ ಕೇಜ್ರಿವಾಲ್ ಸನಿಹಕ್ಕೆ ಬಂದ ವ್ಯಕ್ತಿ ಅವರ ಮೇಲೆ ದ್ರಾವಣ ಸುರಿಸಲು ಯತ್ನಿಸಿದ್ದಾನೆ. ಕೂಡಲೇ ಇದನ್ನು ಭದ್ರತಾ ಸಿಬ್ಬಂದಿ ತಡೆದಿದ್ದಾರೆ. ಆರೋಪಿಯನ್ನ ಆಪ್ ಕಾರ್ಯಕರ್ತರು ಥಳಿಸಿದ್ದಾರೆ. ಈ ಮಧ್ಯೆ ಗ್ಯಾಂಗ್ಸ್ಟರ್ ಜೊತೆಗೆ ಆಪ್ MLA ನರೇಶ್ ಬಲ್ಯಾನ್ ಸೇರ್ಕೊಂಡು ಬಿಲ್ಡರ್ಗಳ ಸುಲಿಗೆ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಆಡಿಯೋ ಒಂದು ರಿಲೀಸ್ ಆಗಿದೆ. ತಿರುಮಲದ ಪಾವಿತ್ರ್ಯತೆ ಕಾಪಾಡುವ ದೃಷ್ಟಿಯಿಂದ ರಾಜಕೀಯ ಮತ್ತು ದ್ವೇಷ ಭಾಷಣಗಳಿಗೆ ಟಿಟಿಡಿ ನಿಷೇಧ ಹೇರಿದೆ. ಈ ನಿರ್ಧಾರಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು, ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಅಂತ ಹೇಳಿದೆ. ಅತ್ತ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಅರ್ಚಕರಿಗೆ ಹೊಸ ನಿಯಮ ಜಾರಿಗೆ ಬಂದಿದೆ. ಪೂಜೆ ವೇಳೆ ಅರ್ಚಕರ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಬಳಕೆ ನಿಷೇಧ ಹೇರಲಾಗಿದೆ. ಕುಟುಂಬದಲ್ಲಿ ಜನನ ಮರಣ ಸಂಭವಿಸಿದರೆ ಅಂತಹ ಅರ್ಚಕರು ಮಂದಿರ ಪ್ರವೇಶಿಸಬಾರದು ಅಂತ ರಾಮ ಜನ್ಮಭೂಮಿ ಟ್ರಸ್ಟ್ ಸ್ಪಷ್ಟನೆ ಕೊಟ್ಟಿದೆ. ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಶೂಟಿಂಗ್ ವೇಳೆ ಒಂದು ಎಡವಟ್ಟಾಗಿದೆ. ನಿರ್ದೇಶಕ ಅನಿಲ್ ಹಾಗೂ ನಟ ಜೈದ್ ಖಾನ್ ವಿರುದ್ಧ ಡ್ರೋನ್ ಟೆಕ್ನಿಷಿಯನ್ಗೆ ಟಾರ್ಚರ್ ಕೊಟ್ಟ ಆರೋಪ ಕೇಳಿಬಂದಿದೆ. ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕುಟುಂಬಸ್ಥರು ಸಕಾಲಕ್ಕೆ ಗಮನಿಸಿ ಆಸ್ಪತ್ರೆಗೆ ದಾಖಲಿಸಿ ಕಾರಣ ಆತ ಉಳ್ಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಕೇಸ್ ದಾಖಲಿಸಿಕೊಂಡಿರೋ ಮಾಗಡಿ ರೋಡ್ ಪೊಲೀಸರು ಚಿತ್ರತಂಡಕ್ಕೆ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಫುಟೇಜ್ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಫುಟೇಜ್ ಕಿತ್ಕೊಳ್ಳೋಕ್ಕೆ ನನ್ನ ಹತ್ರ ಕರೆಸಿರೋದು. ಖಾಲಿ ಪೇಪರ್ಗೆ ನನ್ನ ಕೈಲಿ ಸೈನ್ ಹಾಕ್ಸ್ಕೊಂಡು ನಿನ್ನ ಹತ್ರ ನಾನು ಹೆಂಗೆ ದುಡ್ಡು ವಸೂಲಿ ಮಾಡಿಸ್ಕೊಳ್ಳೋದು ನಂಗೆ ಗೊತ್ತು. ಮೆಮೊರಿ ಕಾರ್ಡ್ ಎಲ್ಲ ಕಿತ್ಕೊಂಡ್ರು ಡ್ರೋನ್ದು, ಅದು ಇವತ್ತಿಗೂ ನನಗೆ ಕೊಟ್ಟಿಲ್ಲ. ರಷ್ಯಾ ನಡೆಸ್ತಾ ಇರೋ ದಾಳಿಯ ತೀವ್ರತೆ ಉಕ್ರೇನ್ ಕಂಗೆಟ್ಬಿಟ್ಟಿದೆ. ಉಕ್ರೇನ್ ಸೈನಿಕರು ಯುದ್ಧರಂಗದಿಂದ ಪಲಾಯನಗಾಗ್ತಾ ಇದ್ದಾರೆ. ಈವರೆಗೂ ಹೀಗೆ ಪಲಾಯನ ಮಾಡಿದ ಸೈನಿಕರ ಸಂಖ್ಯೆ 2 ಲಕ್ಷ ಅಂತೆ. ಇದು ಉಕ್ರೇನ್ ಆತಂಕಕ್ಕೆ ಕಾರಣವಾಗಿದೆ. ಒಂದೊಮ್ಮೆ ಕದನ ವಿರಾಮ ಏರ್ಪಟ್ಟರೆ ರಷ್ಯಾ ಜೊತೆಗೆ ಚೌಕಾಸಿ ಮಾಡಲು ಸಹ ಸಾಧ್ಯವಾಗದಂತಹ ಮಟ್ಟಿಗೆ ಉಕ್ರೇನ್ ದುರ್ಬಲವಾಗ್ತಿದೆ. ಇದರ ಮಧ್ಯೆ ಉಕ್ರೇನ್ ಭೂಭಾಗಕ್ಕೆ ನ್ಯಾಟೋ ರಕ್ಷಣೆ ಒದಗಿಸುವ ಭರವಸೆ ಕೊಟ್ಟರೆ ಕದನ ವಿರಾಮಕ್ಕೆ ಒಪ್ಪುವುದಾಗಿ ಜೆಲೆನ್ಸ್ಕಿ ಪ್ರಕಟಿಸಿದ್ದಾರೆ.